ಅಮ್ಮ ಫ್ರೆಂಡ್ಸ್ ಎಲ್ಲ ಗೋವಾ ಟ್ರಿಪ್ ಪ್ಲಾನ್ ಮಾಡ್ತಿದ್ದಾರೆ, ನಾನು ಹೋಗ್ ಬರ್ತೀನಿ. ದುಡ್ಡು ಯಾರ ಹತ್ರ ಇದೆ, ಸುಮ್ನೆ ಹೋಗು, ತಲೆ ತಿನ್ಬೇಡ. ನಾನೇ ನಿಮ್ ಹತ್ರ ದುಡ್ಡು ಕೇಳಿದ್ನಾ? ಹೋಗಕ್ ಪರ್ಮಿಷನ್ ಕೊಟ್ರೆ ಸಾಕು. ಏನು ದುಡ್ಡು ಬೇಡವಾ? ಮತ್ ಹೇಗ್ ಹೋಗ್ತೀಯಾ? ನಿಜ ಹೇಳು, ಏನ್ ನಡೆಸ್ತಿದ್ಯಾ? ನೀನ್ ಅನ್ಕೊಂಡಂಗೆ ಏನೂ ಇಲ್ಲ. ನಾನು ಒಂದ್ ವರ್ಕ್ ಫ್ರಮ್ ಹೋಮ್ ಜಾಬ್ ಮಾಡ್ತಾ ಇದೀನಿ. ಅದ್ರಲ್ಲಿ ಡೈಲಿ 2K to 10K ಅರ್ನ್ ಮಾಡ್ಬೋದು. ಅದಕ್ಕೆ ನೀವೇನ್ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದು. ನೆಟ್ಟಿಗಿನ್ನು ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಂಡಿಲ್ಲ, ಆಗ ಇವಳನ್ನ ಕರೆದು ಯಾರೋ ವರ್ಕ್ ಫ್ರಮ್ ಹೋಮ್ ಜಾಬ್ ಕೊಟ್ರಂತೆ. ಇದೊಂಥರ ಕಲಿ ದುಡಿ ಅನ್ನೋ ಕಾನ್ಸೆಪ್ಟ್. ಇದಕ್ಕೆ ಇಂಥದೇ ಕ್ವಾಲಿಫಿಕೇಶನ್ ಇರ್ಬೇಕು ಅಂತ ಏನಿಲ್ಲ. 10th ಪಾಸ್ ಆಗಿ ಇಂಗ್ಲಿಷ್ ಹಿಂದಿ ನಾಲೆಜ್ ಇದ್ರೆ ಸಾಕು. ಸ್ಮಾರ್ಟ್ ಫೋನ್ ಯೂಸ್ ಮಾಡ್ಕೊಂಡು 2 to 3 hours ಟೈಮ್ ಸ್ಪೆಂಡ್ ಮಾಡಿ ಆರಾಮಾಗಿ ದುಡಿಬಹುದು. ಹೌದಾ? ಹಾಗಿದ್ರೆ ನನ್ನ ತಂಗಿ ಮಗಳಿಗೂ ಅಲ್ಲೇ ಒಂದ್ ಕೆಲ್ಸ ಕೊಡ್ಸೆ. ಪಾಪ ಅವಳು ಆ ಮಕ್ಳನ್ನ ಇಟ್ಕೊಂಡು ಎಲ್ಲೂ ಹೊರಗೆ ಹೋಗಿ ಕೆಲ್ಸ ಮಾಡಕ್ ಆಗ್ತಾ ಇಲ್ಲ. ಹೂಮ, ಅವರು ಅರ್ನ್ ಮಾಡ್ಬೋದು. ಅದ್ರಲ್ಲೂ ಹೌಸ್ ವೈಫ್ಗಂತೂ ಈ ಜಾಬ್ ಸಿಕ್ಕಾಪಟ್ಟೆ ಹೆಲ್ಪ್ ಆಗತ್ತೆ. ನಾನು ನಂಬರ್ ಮೆನ್ಷನ್